ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತು 3 ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ, ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತೆ ಹಿಂಗೆ ಅಪ್ಲೈ ಮಾಡೋದು ಜಾಬ್ಗೆ ಅಂತ ಎಲ್ಲ ಹೇಳ್ಬಿಟ್ಟು. ಸೊ ಎಲ್ಲರೂ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತೆ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೀಡಿರೋರ್ಗು ಶೇರ್ ಮಾಡಿ. ವಿಡಿಯೋದಲ್ಲಿ ಮುಂದೆ ಹೋಗೋಕ್ಕೂ ಮುಂಚೆ ನಿಮ್ಗೆ ಏನಾದರೂ ಕೆರಿಯರ್ ಗೈಡೆನ್ಸ್ ಬೇಕು ಅಂತಂದರೆ 1-to-1 ಕಾಲ್ ಸ್ಕೆಡ್ಯೂಲ್ ಮಾಡಬೇಕು ಅಂತಂದರೆ, ರೆಸ್ಯೂಮೆ ಮಾಡೋಕ್ಕೆ ಹೆಲ್ಪ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಕೊಟ್ಟಿರುವ ಇಮೇಲ್ ಅಡ್ರೆಸ್ ಅಥವಾ ಇನ್ಸ್ಟಾಗ್ರಾಮ್ಗೆ DM ಮಾಡಿ ನಿಮ್ಗೆ ರಿಕ್ವೈರ್ಮೆಂಟ್ ಕೇಳ್ಕೊಂಡು ನಾವು ಕಾಲ್ನ ಸ್ಕೆಡ್ಯೂಲ್ ಮಾಡ್ತೀವಿ. ಬಟ್ ಇಟ್ ಈಸ್ ಚಾರ್ಜಬಲ್ ಆಗಿರುತ್ತೆ. ಸೊ ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಒಂದೊಂದೇ ಜಾಬ್ದು ರಿಕ್ವೈರ್ಮೆಂಟ್ ನೋಡೋಣ. ಫಸ್ಟ್ ಕಂಪ್ನಿ ಬಂದ್ಬಿಟ್ಟು ಕಾಗ್ನಿಸೆಂಟ್ ಅವರು. ಇವರು ಕಾಗ್ನಿಸೆಂಟ್ ಹೈರಿಂಗ್ ಫಾರ್ ಫ್ರೆಶರ್ಸ್ ವರ್ಕ್ ಫ್ರಮ್ ಹೋಮು. ಇದು ಹೆಡ್ ಆಫೀಸ್ ಇರೋದು ಹೈದ್ರಾಬಾದ್ ಅಲ್ಲಿ, ಬಟ್ ಇವರು ವರ್ಕ್ ಫ್ರಮ್ ಹೋಮ್ ಆಗಿ ಹೈರ್ ಮಾಡ್ತಿದ್ದಾರೆ. ಸೊ ಯಾರು ಬೇಕಾದ್ರೂ ಅಪ್ಲೈ ಕೂಡ ಮಾಡ್ಬೋದು ಈ ಜಾಬ್ಗೆ. ಇಲ್ಲಿ ನೋಡೋದಾದ್ರೆ ಫ್ರೆಶರ್ಸ್ ವಿತ್ ಅ ಸ್ಟ್ರಾಂಗ್ ಅಟೆನ್ಷನ್ ಟು ಡೀಟೇಲ್ಸ್ ಅಂಡ್ ಎಬಿಲಿಟಿ ಟು ವರ್ಕ್ ಇಂಡಿಪೆಂಡೆಂಟ್ಲಿ, ಆ ಥರ ಕ್ಯಾಂಡಿಡೇಟ್ ನ ನೋಡ್ತಾ ಇದೀವಿ ಅಂತ. ವೆರಿಫೈಡ್ ಮ್ಯಾಚ್ ಕಂಟೆಂಟ್ ವಿತ್ ಅ ವೆಬ್ಸೈಟ್ ರೇಟ್ ಕಂಟೆಂಟ್ ಫಾರ್ ಸೇಫ್ಟಿ. ಸೊ ನಾವು ವೆರಿಫೈ ಮಾಡಬೇಕು ಕರೆಕ್ಟ್ ಆಗಿದೆ ಕಂಟೆಂಟ್ ವೆಬ್ಸೈಟ್ ಅಲ್ಲಿ, ಮತ್ತೆ ಎಷ್ಟು ಸೇಫ್ಟಿ ಆಗಿದೆ, ಮತ್ತೆ ಇಲ್ಲಿ ಎಷ್ಟೊಂದು ಏಜ್ ರೆಸ್ಟ್ರಿಕ್ಷನ್ಸ್ ಕಂಟೆಂಟ್ ಕೂಡ ಇರುತ್ತೆ, ಅದೆಲ್ಲ ನೋಡಿ ನಾವು ಅಪ್ಡೇಟ್ ಮಾಡಬೇಕಾಗಿರುತ್ತೆ. ಇಲ್ಲಿ ನೋಡಿದ್ರೆ ಫ್ರೆಶರ್ಸ್ 0 years ಆಫ್ ಎಕ್ಸ್ಪೀರಿಯನ್ಸ್ ಇದ್ರು ಅಪ್ಲೈ ಮಾಡ್ಬೋದು. ಟೋಟಲ್ 100 ವೇಕೆನ್ಸಿ ಕೂಡ ಇದೆ. ಇದು ಹೈರಿಂಗ್ ಆಫೀಸ್ ಲೊಕೇಟೆಡ್ ಇನ್ ಹೈದ್ರಾಬಾದ್, ಬಟ್ ಇದು ವರ್ಕ್ ಫ್ರಮ್ ಹೋಮ್ಗೆ ಹೈರ್ ಮಾಡ್ತಾ ಇರೋದು. ಲ್ಯಾಂಗ್ವೇಜು ಇಂಡಿಯಾದಲ್ಲಿ ಇರಬೇಕು. ಮತ್ತು ಇಲ್ಲಿ ಲ್ಯಾಂಗ್ವೇಜ್ ನೋಡೋದಾದ್ರೆ ಇಂಗ್ಲೀಷ್ ಬರಲೇಬೇಕು, ಅಟ್ಲೀಸ್ಟ್ ಮ್ಯಾನೇಜಬಲ್ ಇಂಗ್ಲೀಷ್ ಬೇಕೇ ಬೇಕು. ಇಲ್ಲಿ ಕಂಟೆಂಟ್ ಮಾಡ್ರೇಷನ್ ಅಥವಾ ಡಿಜಿಟಲ್ ಮಾರ್ಕೆಟಿಂಗ್ ಸ್ಕಿಲ್ಸ್ ಇದ್ರೆ ಬೆನಿಫಿಟೆಡ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡೋದಾದ್ರೆ ಇದು 24/7 ಅಂತಂದ್ರೆ ರೊಟೇಷನಲ್ ಶಿಫ್ಟ್ ಇರುತ್ತೆ. ಸೊ ನಾವು ಓಕೆ ತರ ಇದ್ರೆ ಅಪ್ಲೈ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿ 2 consecutive ಡೇ ಇನ್ ದ ವೀಕ್ ಅಂತಂದ್ರೆ ನಾಟ್ ಮ್ಯಾಂಡೇಟರಿ. ಇಲ್ಲಿ ಸಾಟರ್ಡೆ ಸಂಡೇನೆ ವೀಕ್ ಆಫ್ ಸಿಗುತ್ತೆ ಅಂತ ಅನ್ಕೋಬೇಡಿ. ಸೊ ಇಲ್ಲಿ ಥರ್ಸ್ಡೇ ಫ್ರೈಡೇ ಇಲ್ಲ ಮಂಡೇ ಟ್ಯೂಸ್ಡೇ ಹಾಲಿಡೇ ಕೊಡ್ಬೋದು. ಸಾಟರ್ಡೆ ಸಂಡೇ ವರ್ಕ್ ಮಾಡೋಂಗಾದ್ರೂ ಆಗ್ಬೋದು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ಏನು ಅಂತಂದ್ರೆ ಬಟ್ 1 week ಈಚ್ ಮಂತ್ ಅಂತಂದ್ರೆ ಅವರೇಜ್ ಅಂತಂದ್ರೆ ಯಾವ ತರ ಅಂತಂದ್ರೆ ಎವ್ರಿ ಸಾಟರ್ಡೆ ಸಂಡೇ ವರ್ಕ್ ಮಾಡೋಂಗಿಲ್ಲ. ಲೈಕ್ ಈಗ 1 ಮಂತ್ ಅಲ್ಲಿ 1 week ನಿಮ್ದು ಸಾಟರ್ಡೆ ಸಂಡೇ ಇರುತ್ತೆ. ಸೊ ಆ ತರ ಮಾಡ್ಬೇಕಾಗಿರುತ್ತೆ. ಮತ್ತೆ ನೈಟ್ ಶಿಫ್ಟ್ ಅಷ್ಟೇ 1 week ಇರುತ್ತೆ. ಇನ್ನು ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದ್ರೆ ಈ ಜಾಬ್ ಅಲ್ಲಿ ಚೆಕ್ ದ ಇಮೇಜ್ ಮ್ಯಾಚ್ ವಿತ್ ಅ ವೆಬ್ಸೈಟ್, ಅಂದ್ರೆ ಇಮೇಜ್ ಚೆಕ್ ಮಾಡೋ ಜಾಬ್ ಅಂತಂದ್ರೆ ಕರೆಕ್ಟ್ ಆಗಿದೆಯಾ ಅಂತೆಲ್ಲ, ವೆಬ್ಸೈಟ್ ಅಲ್ಲೆಲ್ಲ ಕರೆಕ್ಟ್ ಆಗಿದೆಯಾ ಇದೇ ವೆಬ್ಸೈಟ್ ಅಂತೆಲ್ಲ ಚೆಕ್ ಮಾಡಬೇಕಾಗಿರುತ್ತೆ. ವೆರಿಫೈ ದ ಕಂಟೆಂಟ್ ವಿತ್ ಅ ವೆಬ್ಸೈಟ್. ಸೊ ಯಾವ್ದು ಇಮೇಜ್ ಕರೆಕ್ಟ್ ಆಗಿದೆಯಾ, ಕಂಟೆಂಟ್ ಇಮೇಜ್ ಮ್ಯಾಚ್ ಆಗೋ ಕಂಟೆಂಟ್ ಇದೆಯಾ, ಇದೇನೋ ಹಾರ್ಮ್ಫುಲ್ ಆಗಿದೆಯಾ, ಅಲ್ಲ ಸೊಸೈಟಿಗೆ ಬ್ಯಾಡ್ ಇನ್ಫಾರ್ಮೇಶನ್ ಕೊಡ್ತಾ ಇದೆಯಾ ಈ ಕಂಟೆಂಟ್ ಅನ್ನೋದೆಲ್ಲ ಚೆಕ್ ಮಾಡಬೇಕಾಗುತ್ತೆ. ಚೆಕ್ ಮಾಡಿ ಅಪ್ಡೇಟ್ ಮಾಡಬೇಕು. ಮತ್ತೆ ಅಂಡರ್ಸ್ಟ್ಯಾಂಡಿಂಗ್ ಸೆನ್ಸಿಟಿವ್ ಕಂಟೆಂಟ್ ಅಂತಂದ್ರೆ ಈಗ ಸೆನ್ಸಿಟಿವ್ ಕಂಟೆಂಟ್ಸ್ ಇರುತ್ತೆ ಎಷ್ಟೊಂದು, ಅದೇ ಏಜ್ ರಿಸ್ಟ್ರಿಕ್ಷನ್ಸ್ ವಿಡಿಯೋಸ್ಗಳೆಲ್ಲ ಇರುತ್ತೆ, ಮತ್ತೆ ಎಷ್ಟೊಂದು ಬ್ಯಾಡ್ ಕಂಟೆಂಟ್ ಎಲ್ಲ ಇರುತ್ತೆ. ಅದನ್ನೆಲ್ಲ ಚೆಕ್ ಮಾಡಿ ಅಪ್ಡೇಟ್ ಮಾಡೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ. View the content, check the brand name and website, check if non-family safe content, rate the content ECT ಅಂತಂದ್ರೆ ಕಂಟೆಂಟ್ಗೆ ರೇಟ್ ಮಾಡಬೇಕಾಗಿರುತ್ತೆ. ಅಂತಂದ್ರೆ ಎಷ್ಟು ಸೇಫ್ಟಿ ಅಂದ್ರೆ ಎಲ್ಲ ಏಜ್ ಅವರು ಬ್ರೌಸ್ ಮಾಡ್ಬೋದು ಈ ಕಂಟೆಂಟ್ನ. ಅಕಸ್ಮಾತ್ ಯಾವ್ದಾರ ಫ್ಯಾಮಿಲಿ ಅವ್ರಿಗೆ ಏನಾರ ಪ್ರಾಬ್ಲಮ್ ಆಗುತ್ತಾ ಇದರಿಂದ ಅಂತ ಎಲ್ಲ ಚೆಕ್ ಮಾಡಬೇಕು ಅಂತ ಹೇಳಿದ್ದಾರೆ. ಇಷ್ಟು ರಿಕ್ವೈರ್ಮೆಂಟ್ ಅಂದ್ರೆ ಡೇ ಟು ಡೇ ರೆಸ್ಪಾನ್ಸಿಬಿಲಿಟೀಸ್ ಆಗಿರುತ್ತೆ. ಇನ್ನು ಸ್ಕಿಲ್ಸ್ ನೋಡೋದಾದ್ರೆ ನಮಗೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಇರಬೇಕು, ಮತ್ತೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಇರಬೇಕು ಅಂತ ಕೂಡ ಹೇಳಿದ್ದಾರೆ. ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು ಫ್ರೆಶರ್ಸ್ ಆದ್ರೆ ಅಪ್ಲೈ ಮಾಡ್ಕೊಳ್ಳಿ. ಮತ್ತೆ ಸಾಫ್ಟ್ ಸ್ಕಿಲ್ ಬಂದ್ಬಿಟ್ಟು ಈ ಜಾಬ್ಗೆ ವರ್ಕ್ ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡಬೇಕು. ಮತ್ತೆ ಗುಡ್ ಕಮ್ಯುನಿಕೇಶನ್ ಇರಬೇಕು, ಬೋತ್ ವರ್ಬಲ್ ಅಂಡ್ ರಿಟರ್ನ್ ಕಮ್ಯುನಿಕೇಶನ್ ಚೆನ್ನಾಗಿರ್ಬೇಕು ಅಂತ ಹೇಳಿದ್ದಾರೆ. ಮತ್ತೆ ಕ್ವಿಕ್ ಲರ್ನರ್ ಆಗಿರ್ಬೇಕು, ಮತ್ತೆ ಆರ್ಗನೈಸ್ಡ್ ಆಗಿರ್ಬೇಕು ಅಂತ ಹೇಳಿದ್ದಾರೆ. ಮತ್ತೆ ರಿಸಲ್ಟ್ ಓರಿಯೆಂಟೆಡ್ ಮತ್ತೆ ಕೊಲಾಬ್ರೇಷನ್ ಇರೋರು ಇರಬೇಕು ಅಂತ ಹೇಳಿದ್ದಾರೆ. ಮತ್ತೆ ಸೋಷಿಯಲ್ ಮೀಡಿಯಾ ಬಗ್ಗೆ ಇಂಟ್ರೆಸ್ಟ್ ಇರಬೇಕು, ಅಂತಂದ್ರೆ ಏನೇನು ಆಗ್ತಿದೆ ಕರೆಂಟ್ ಇವೆಂಟ್ಸ್ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ಆಗ್ತಿದೆ ಅನ್ನೋ ನಾಲೆಜ್ ಇದ್ರೆ ಓಕೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಅಪ್ಲೈ ಮಾಡೋಣ. ಈಗ ಈ ಜಾಬ್ಗೆ ಹೆಂಗ್ ಅಪ್ಲೈ ಮಾಡೋದು ನೋಡೋಣ. ಸೆಕೆಂಡ್ ಜಾಬ್ ಬಂದ್ಬಿಟ್ಟು HCL ಕಡೆಯಿಂದ ಹೈರ್ ಮಾಡ್ತಾ ಇರೋದು. HCL ಟೆಕ್ ಹೈರಿಂಗ್ ಫಾರ್ ಫ್ರೆಶರ್ಸ್ ಅಂತ. ಸೊ ಇದು ಆನ್ ಸೈಟ್ ಬ್ಯಾಂಗ್ಳೂರ್ಗೆ ಹೋಗಿ ಮಾಡಬೇಕಾಗಿರುತ್ತೆ ಜಾಬ್. ಇವರು ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ರೋಲ್ಗೆ ಹೈರ್ ಮಾಡ್ತಾ ಇರೋದು. ಇಲ್ಲಿ 2025 ಪಾಸ್ಡ್ ಔಟ್ ಹೂ ಕ್ಯಾನ್ ಶೇರ್ ಯುವರ್ ಪ್ರೊಫೈಲ್ ಇಫ್ ಯುವರ್ ರಿಸಲ್ಟ್ ಆರ್ ಇನ್ ಪ್ಲೇಸ್ ಫಾರ್ ದ ಫೈನಲ್ ಸೆಮಿಸ್ಟರ್ ಅಂತಂದ್ರೆ ಎನಿ ಫ್ರೆಶರ್ಸ್ ಅಪ್ಲೈ ಮಾಡ್ಕೋಬಹುದು. ಮತ್ತೆ ಇಲ್ಲಿ ಫ್ರೆಶರ್ಸ್ ಕ್ಯಾನ್ ಅಪ್ಲೈ ವಿತೌಟ್ ಬ್ಯಾಕ್ಲಾಗ್ಸ್ ಇರಬೇಕು, ಅಂದ್ರೆ ಸ್ಟೂಡೆಂಟ್ಸ್ 2025 ಸ್ಟೂಡೆಂಟ್ಸ್ ಅಪ್ಲೈ ಮಾಡ್ಬೋದು. ಮತ್ತೆ 2024 ಫ್ರೆಶರ್ಸ್ ವಿತೌಟ್ ಬ್ಯಾಕ್ಲಾಗ್ ಅವ್ರು ಅಪ್ಲೈ ಮಾಡಬೇಕು. ಇಲ್ಲಿ ನೋಡಿ ಇಂಜಿನಿಯರಿಂಗ್ ಗ್ರಾಜುಯೇಟ್ ಕನ್ಸಿಡರ್
ಅವ್ರು ಕನ್ಸಿಡರ್ ಮಾಡಲ್ಲ. ಇಲ್ಲಿ BTech MCA ಅದವ್ರನ್ನ ಕನ್ಸಿಡರ್ ಮಾಡಲ್ಲ ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ನು ಮೋಡ್ ಆಫ್ ಇಂಟರ್ವ್ಯೂ ಬಂದ್ಬಿಟ್ಟು ವರ್ಚುವಲ್ ಇರುತ್ತೆ ಮತ್ತು ಫೇಸ್ ಟು ಫೇಸ್ ಇರುತ್ತೆ. ವರ್ಚುವಲಲ್ಲಿ ಸೆಲೆಕ್ಟ್ ಆದರೆ ನೆಕ್ಸ್ಟ್ ಫೇಸ್ ಟು ಫೇಸ್ ಇಂಟರ್ವ್ಯೂ ಇರುತ್ತೆ. ನಿಮ್ಗೆ ಏನಾರು ಇಂಟ್ರೆಸ್ಟ್ ಇದೆ, ನೀವೇನಾರು ಎಲಿಜಿಬಲ್ ಇದ್ದರೆ ಪ್ಲೀಸ್ ಶೇರ್ ದ ಪ್ರೊಫೈಲ್ ಟು, ಇಲ್ಲಿ ಎಷ್ಟು ಇಮೇಲ್ ಅಡ್ರೆಸ್ ಕೊಟ್ಟಿದ್ದಾರೆ, ಸೊ ಅವ್ರಿಗೆ ಶೇರ್ ಮಾಡಬೇಕಾಗಿರುತ್ತೆ. ಮತ್ತು ಅದರ ಜೊತೆ ಏನೇನು ಹಾಕಬೇಕು ಅಂತಂದರೆ ಮೊಬೈಲ್ ನಂಬರು, ಕರೆಂಟ್ ಲೊಕೇಶನ್ ಯಾವುದು, ಕ್ವಾಲಿಫಿಕೇಷನ್ ಏನು, ಇಯರ್ ಆಫ್ ಪಾಸಿಂಗ್ ಯಾವುದು, ಎಕ್ಸ್ಪೆಕ್ಟೆಡ್ CTC ಎಷ್ಟು, ಮತ್ತು ನೈಟ್ ಶಿಫ್ಟ್ ಮಾಡೋಕ್ಕೆ ರೆಡಿನಾ ಅಂತ ಕೇಳ್ತಿದ್ದಾರೆ. ಮತ್ತು ಇದು ವರ್ಕ್ ಲೊಕೇಶನ್ ಬಂದ್ಬಿಟ್ಟು ಬೆಂಗಳೂರು ಆಗಿರುತ್ತೆ. ಯು ಕ್ಯಾನ್ ಆಲ್ಸೋ ರೆಫರ್ ಯುವರ್ ಫ್ರೆಂಡ್ ಫಾರ್ ದಿಸ್ ರೋಲ್. ನಿಮ್ಗೇನು ಇಂಟ್ರೆಸ್ಟ್ ಇಲ್ಲ ಅಂದರೆ ನಿಮಗೆ ಗೊತ್ತಿರೋರನ್ನ ರೆಫರ್ ಕೂಡ ಮಾಡ್ಬೋದು. ಇಲ್ಲಿ ನೋಡೋದಾದರೆ ಪರ್ಕ್ ಅಂಡ್ ಬೆನಿಫಿಟ್ಸ್ ನೋಡೋದಾದರೆ MNC ಇರುತ್ತೆ ಮತ್ತು ಕ್ಯಾಬ್ ಫೆಸಿಲಿಟಿ 2 ವೇ ಅಪ್ ಟು 30 ಕಿಲೋಮೀಟರ್ಸ್ ಸ್ಟೇ ಆಗಿದ್ರೆ, ನಿಯರ್ 30 ಕಿಲೋಮೀಟರ್ಸ್ ಇದ್ದರೆ ಕಂಪ್ನಿಯಿಂದ 2 ವೇ ಕ್ಯಾಬ್ಸ್ ಕೂಡ ಇರುತ್ತೆ. ಇಲ್ಲಿ ಗ್ರೇಟ್ ಇನ್ ಇಂಡಸ್ಟ್ರಿ, ಸೊ ಎಕ್ಸಲೆಂಟ್ ವರ್ಕಿಂಗ್ ಎನ್ವಿರಾನ್ಮೆಂಟ್ ಇರುತ್ತೆ. ಮತ್ತು ಫ್ರೀ ಕ್ಯಾಬ್ ಫಾರ್ ಫೀಮೇಲ್ ಎಂಪ್ಲಾಯೀಸ್ ಅಂತೆ, ಇಂಟರ್ನ್ಯಾಷನಲ್ ಟ್ರೈನಿಂಗ್ ಇರುತ್ತೆ, ವರ್ಲ್ಡ್ ಕ್ಲಾಸ್ ಎಕ್ಸ್ಪೋಜರ್ ಎಲ್ಲ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ನಾನು ಈ ಜಾಬ್ಗೂ ಹೆಂಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ಲಾಸ್ಟ್ ಕಂಪ್ನಿ ಬಂದ್ಬಿಟ್ಟು ಇದು GE ಹೆಲ್ತ್ ಕೇರ್ ಅಂತ, ಆಲ್ಮೋಸ್ಟ್ ಎಲ್ರು ಕೇಳಿರ್ತೀರ. ಇವರು ಗ್ರಾಜ್ಯುಯೇಟ್ ಇಂಜಿನಿಯರಿಂಗ್ ಟ್ರೈನಿಗೆ ಹೈರ್ ಮಾಡ್ತಿದ್ದಾರೆ. ಇದು ಕಂಪ್ಲೀಟ್ ರಿಮೋಟ್ ಪೊಸಿಷನು, ಫುಲ್ ಟೈಮ್ ಆಗಿರುತ್ತೆ. ಸೊ ಇದು ಲೀಡಿಂಗ್ ಮೆಡಿಕಲ್ ಟೆಕ್ನಾಲಜಿ, GE ಹೆಲ್ತ್ ಕೇರ್ ಅಂತ ಬಂದ್ಬಿಟ್ಟು. ಸೊ ಇದು ಮೆಡಿಕಲ್ ಟೆಕ್ನಾಲಜಿ ನೆವರ್ ಗೋ ಆಫ್ ಟ್ರೆಂಡ್ ಅಂತ ಹೇಳ್ಬೋದು. ಸೊ ಇಲ್ಲಿ ನಮ್ಮದು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದ್ರೆ ಏನು ಮಾಡಬೇಕು ಅಂತಂದರೆ, ಮೇಂಟೈನಿಂಗ್ ಆಲ್ ಮಾಡೆಲ್ ಸ್ಪೆಸಿಫಿಕ್ ಮಲ್ಟಿ ಮಾಡೆಲಿಟಿ ಇಮೇಜ್ ಎಕ್ವಿಪ್ಮೆಂಟ್ ಇಂತ ಅಸೈನ್ ಏರಿಯಾ, ಮತ್ತು ಟ್ರಬಲ್ಶೂಟ್ ಕಾಂಪ್ಲೆಕ್ಸ್ ಮಲ್ಟಿ ಸಿಂಪ್ಟಮ್ ಪ್ರಾಬ್ಲಮ್ ಮತ್ತು ಸಿಸ್ಟಮ್ ಲೆವೆಲ್ ಅಂತಂದರೆ ಸಿಸ್ಟಮ್ಗೆ ಏನೋ ಪ್ರಾಬ್ಲಮ್ ಆಗ್ತಿದೆ ಅದೆಲ್ಲ ಚೆಕ್ ಮಾಡಬೇಕು. ಕಂಪ್ಲೀಟ್ ಆಲ್ ದ ಅಡ್ಮಿನಿಸ್ಟ್ರೇಟರ್ಸ್ ಟಾಸ್ಕ್ ಆನ್ ಟೈಮ್. ಸೊ ಅದರ ಟಾಸ್ಕ್ ಕೊಟ್ಟಿರೋ ಆನ್ ಟೈಮ್ಗೆ ಕಂಪ್ಲೀಟ್ ಕೂಡ ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತು ಎನ್ಶೂರ್ ಟೈಮ್ಲಿ ಕಂಪ್ಲೀಷನ್ ಆಫ್ FM ಅಂದರೆ ಫೀಲ್ಡ್ ಮಾಡಿಫಿಕೇಶನ್ ಇನ್ಸ್ಟ್ರಕ್ಷನ್. ಸೊ ಇದು ಇಂಜಿನಿಯರಿಂಗ್ ಆಗಿರೋರಿಗೆ ಇರೋದು. ಸೊ ಅದು ಕೋರ್ ಇಂಜಿನಿಯರಿಂಗ್ ಅವ್ರಿಗೆ ಗೊತ್ತಾಗುತ್ತೆ. ಮತ್ತು ಡೆವಲಪ್ ಕಾನ್ಸೆಪ್ಷನ್ ನಾಲೆಜ್ ಆಫ್ ಪ್ರೊಫೆಷನಲ್ ಡಿಸಿಪ್ಲಿನ್ ಇನ್ಕ್ಲೂಡಿಂಗ್ ಸಪೋರ್ಟ್ ರೋಲ್ ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಅಂಡರ್ಸ್ಟ್ಯಾಂಡ್ ಹೌ ಅವರ್ ಟೀಮ್ ಕಂಟ್ರಿಬ್ಯೂಟ್ ಟು ದ ಸೊಸೈಟಿ ಅನ್ನೋದೆಲ್ಲ ಅರ್ಥ ಮಾಡ್ಕೋಬೇಕು. ಮತ್ತು ಕೊಲಾಬ್ರೇಟ್ ವಿತ್ ಅದರ್ ಟೀಮ್ ಟು ಸಾಲ್ವ್ ದ ಇಶ್ಯೂ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಇನ್ನು ರಿಕ್ವೈರ್ಮೆಂಟ್ ನೋಡೋದಾದರೆ ಏನು ಕ್ವಾಲಿಫಿಕೇಷನ್ ಬೇಕು ಈ ಜಾಬ್ಗೆ ಅನ್ನೋದಾದರೆ, ಫುಲ್ ಟೈಮ್ ಇಂಜಿನಿಯರಿಂಗ್ ಇರಬೇಕು, EEE ಅಥವಾ EC ಇವೆರಡರಲ್ಲಿ ಇಂಜಿನಿಯರಿಂಗ್ ಆಗಿರಬೇಕು. ಇಲ್ಲಿ ಅಂತಂದರೆ ಗೌರ್ಮೆಂಟ್ ಅಪ್ರೂವ್ಡ್ ಯೂನಿವರ್ಸಿಟಿಯಿಂದ ಆಗಿರಬೇಕು ಅಂತ ಹೇಳಿದ್ದಾರೆ. ಕ್ಯಾಂಡಿಡೇಟ್ ಗ್ರ್ಯಾಜುಯೇಟ್ ಆರ್ ಗ್ರ್ಯಾಜುಯೇಟಿಂಗ್ 2024 ಅಥವಾ 2025. ಸೊ ಇಲ್ಲಿನ ಸ್ಟೂಡೆಂಟ್ಸ್ ಕೂಡ ಅಪ್ಲೈ ಮಾಡ್ಬೋದು. ಸೊ ಇಂಟ್ರೆಸ್ಟ್ ಇರೋರು ಮಾಡ್ಕೊಳ್ಳಿ. ಆದರೆ ಅಗ್ರಿಗೇಟ್ 70% ಇರಬೇಕು, ಅಥವಾ CGPL ಇದ್ದರೆ 7 ಇರಲೇಬೇಕು ನಿಮ್ಮದು. ಸೊ 7 ಇದ್ದರೆ ಅಷ್ಟೇ ಅಪ್ಲೈ ಮಾಡೋಕ್ಕಾಗೋದು. ಅಪ್ಲಿಕೆಂಟ್ ಶುಡ್ ನಾಟ್ ಹ್ಯಾವ್ ಎನಿ ಬ್ಯಾಕ್ಲಾಗ್ಸ್, ನಿಮ್ದು ಯಾವುದೇ ರೀತಿ ಬ್ಯಾಕ್ಲಾಗ್ಸ್ ಕೂಡ ಇರಬಾರ್ದು ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ನು ಪ್ರೊಫಿಷಿಯಂಟ್ ಸಬ್ಜೆಕ್ಟ್ ಮ್ಯಾಟರ್ ನಾಲೆಜ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್ ಬಗ್ಗೆ ನಾಲೆಜ್ ಇರಲೇಬೇಕು. ಯಾಕಂದರೆ ಇದು ಓನ್ಲಿ ಫಾರ್ 2 ಸ್ಪೆಸಿಫಿಕ್ ಇದು ಕೇಳ್ತಾ ಇರೋದು ಬ್ರಾಂಚ್ಗೆ. ಮತ್ತು ವಿಲ್ಲಿಂಗ್ ಟು ಟ್ರಾವೆಲ್ ಆಸ್ ಅಸೈನ್ಡ್ ಅಂಡ್ ಅಟೆಂಡ್ ದ ಕ್ಲೈಂಟ್ ಸರ್ವಿಸ್ ನೀಡ್ ಅಂಡರ್ ಮಿನಿಮಲ್ ಸೂಪರ್ವಿಷನ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಡಿಸೈಡ್ ಸ್ಕಿಲ್ಸ್ ಬಂದ್ಬಿಟ್ಟು ವರ್ಬಲ್ ಕಮ್ಯುನಿಕೇಷನ್ಸ್ ಇರಬೇಕು, ಮತ್ತು ಕ್ಲೈಂಟ್ ಸರ್ವಿಸ್ ಫೇಸ್ ಅನ್ನೋದೆಲ್ಲ ಇರಬೇಕು. ಅಕಸ್ಮಾತ್ ನಾವು ರಿಲೊಕೇಶನ್ ಆದರೆ, ಇದು ಆ್ಯಕ್ಚುಲಿ ರಿಮೋಟ್ ಪೊಸಿಷನ್ನು, ನಮ್ಗೆ ಏನಾರ ರಿಲೊಕೇಶನ್ ಏನಾರು ಹೇಳಿದ್ರೆ ಆ ರಿಲೊಕೇಶನ್ ಅಸಿಸ್ಟೆನ್ಸ್ ಕೂಡ ಪ್ರೊವೈಡ್ ಮಾಡ್ತಾರಂತೆ. ಸೊ ಅಸಿಸ್ಟೆನ್ಸ್ ಅಂದರೆ ನಿಮಗೆ ಅಲ್ಲಿ ಏನೇನು ವ್ಯವಸ್ಥೆ ಬೇಕು ಜಾಯ್ನ್ ಆಗೋಕ್ಕೆ ಅಂತಂದರೆ ಅಮೌಂಟ್ ಕೊಡ್ತಾರೆ, ನಿಮ್ಗೆ ಎಷ್ಟು ಖರ್ಚಾಗಿದೆ ಅನ್ನೋದೆಲ್ಲ ಕೊಡ್ತಾರೆ ಇದಕ್ಕೆ. ಸೊ ನಾನು 3 ಜಾಬ್ ಲಿಂಕ್ನೂ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರೆಲ್ಲ ನೋಡ್ಕೊಂಡು ಅಪ್ಲೈ ಮಾಡಿ. ಜಸ್ಟ್ ನಾವು ಅಪ್ಲೈ ಮಾಡಿದ್ರೆ ಯಾರಿಗೂ ಜಾಬ್ ಸಿಗಲ್ಲ, ಬಟ್ ನಮ್ಮ ರಿಕ್ವೈರ್ಮೆಂಟ್ ಜೊತೆ ನಮ್ಮ ಸ್ಕಿಲ್ಸ್ ಕೂಡ ಮ್ಯಾಚ್ ಆಗಿರಬೇಕು, ಮತ್ತು ರೆಸ್ಯೂಮೆ ಚೆನ್ನಾಗಿರಬೇಕು. ಸೊ ಎಲ್ಲರೂ ರೆಸ್ಯೂಮಿನ ಅಪ್ಡೇಟ್ ಮಾಡ್ಕೊಂಡು ಅಪ್ಲೈ ಮಾಡಿ. ಸೊ ನೀವು ಸ್ಕಿಲ್ಸ್ನ ಡೇ ಬೈ ಡೇ ಕಲೀರಿ. ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್. ಥ್ಯಾಂಕ್ ಯು.